ಹಾಸನದಲ್ಲಿ ಹೃದಯಾಘಾತದಿಂದ ಇಲ್ಲಿ ತನಕ 21 ಮಂದಿ ದುರ್ಮರಣ ಒಂದು ತಿಂಗಳಲ್ಲಿ, ಅಂದರೆ 40 ಡೇಸ್, 40 ದಿನಗಳಲ್ಲಿ 21 ಸಾವು. ಇದು ಆತಂಕ ಹೆಚ್ಚು ಮಾಡ್ತಾ ಇದೆ. ಕೊನೆಗೂ ಈಗ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯವರು ಎಚ್ಚೆತ್ತಿದ್ದಾರೆ. 3 ರಿಂದ 5 ಮಂದಿ ವೈದ್ಯರ ತಂಡದಿಂದ ತನಿಖೆ ಆಗುತ್ತಂತೆ. ತನಿಖಾ ತಂಡ ರಚನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾಗೆ ಸೂಚನೆ ಕೊಟ್ಟಿದ್ದಾರೆ. 10 ದಿನದಲ್ಲಿ ವರದಿಯನ್ನು ಕೊಡುತ್ತಂತೆ ತನಿಖಾ ತಂಡ. ಹಾಸನಕ್ಕೆ ವೈದ್ಯರ ತಂಡ ಕಳಿಸಿ ಚೆಕ್ ಮಾಡಿಸ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಅವರು ಹೇಳಿಕೆಯನ್ನು ಈಗ ಕೊಟ್ಟಿದ್ದಾರೆ. ಬಟ್ ಅದ್ರ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಟೀಮ್ ರಚನೆ ಆಗಬೇಕು ಅಂತ. ಉನ್ನತ ಮಟ್ಟದ ತನಿಖೆನೇ ಆಗಬೇಕು. ಇದಕ್ಕೆ ದೊಡ್ಡ ತಜ್ಞರೇ ಇರಬೇಕು. ಉದಾಹರಣೆಗೆ ದೇವಿ ಶೆಟ್ಟಿ ಅವರಾಗಿರ್ಬೋದು, ಡಾಕ್ಟರ್ ಮಂಜುನಾಥ್ ಅವರಾಗಿರ್ಬೋದು, ಇಂಥವರ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಆಗಬೇಕು. ಆಗ ಇದಕ್ಕೇನಾದರೂ ಒಂದು ಪರಿಹಾರ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಹೃದಯಾಘಾತಕ್ಕೆ ರೀಸನ್ನೇ ಗೊತ್ತಾಗಲಿಲ್ಲ ಅಂತಂದರೆ ಮುಂದುವರಿಯುತ್ತಿದೆ. ಹೀಗೆ ಹಲವಾರು ಕಾರಣಗಳು ಕೂಡ ಇದೆ. ಈಗಾಗಲೇ ತಾವು ಹೇಳಿದಾಗೆ ಧೂಮಪಾನ, ಮದ್ಯಪಾನ ಆಗ್ಬೋದು, ಸಕ್ಕರೆ ಕಾಯಿಲೆ ಕೂಡ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಮಧ್ಯರಾತ್ರಿ ತನಕ ಕೆಲಸ ಮಾಡೋದು, ಬೆಳಗಿನ ಜಾವ ತನಕ ಕೆಲಸ ಮಾಡೋಂಥದ್ದು. ಸೊ ಈ ಸ್ಪರ್ಧಾತ್ಮಕ ಜಗತ್ತು ಮತ್ತು ಬದಲಾದ ಜೀವನ ಶೈಲಿ ಅದು ಕೂಡ ಇವತ್ತು ಹೆಚ್ಚು ಒತ್ತಡವನ್ನು ತಂದಿದೆ. ಸೊ ಹಾಗಾಗಿ ಎಲ್ಲ ತಜ್ಞರು ಮಾತನಾಡಿದ್ದಾರೆ. ಕಾರಣಗಳೇನು ಅನ್ನೋದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ಅವಾಗೆಲ್ಲ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾಗಲೂ ಇದ್ರ ಬಗ್ಗೆ ತುಂಬ ಚರ್ಚೆ ಆಗಿತ್ತು. ಹೆಂಗಿರಬೇಕು ನಮ್ಮ ಲೈಫ್ ಸ್ಟೈಲ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಹೇಳಿದ್ದಾರೆ. ಆದರೂ ಕೂಡ ಕೆಲವರು ಅತ್ಯಂತ ಆರೋಗ್ಯವಾಗಿದ್ದವರೇ ಏಕಾಏಕಿ ಕುಸಿದು ಬೀಳ್ತಾರೆ ಅಂತಂದರೆ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ರಾಜ್ಯದಲ್ಲ. ಕ್ರಿಕೆಟ್ ಆಡ್ಬೇಕಾದ್ರೆ ಒಬ್ಬ ಸಿಕ್ಸರ್ ಹೊಡೆದ್ಬಿಟ್ಟು ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ಬಿಟ್ಟ. ಹಾರ್ಟ್ ಅಟ್ಯಾಕ್ ತಮಿಳ್ನಾಡಲ್ಲಿ. ಹೆಂಗೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ರೂ ಕಷ್ಟ, ಮಾಡದಿದ್ರೂ ಕಷ್ಟ, ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಒಂದು ತಜ್ಞರ ಸಮಿತಿಯನ್ನು ರಚಿಸಿ 10 ದಿವಸದಲ್ಲಿ ವರದಿ ಕೊಡೋದಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರಂತೆ. ತಜ್ಞರ ಸಮಿತಿನಲ್ಲಿ ಯಾರ್ಯಾರು ಇರ್ತಾರೆ, ಯಾವ ರೀತಿ ಇವರು ಅಧ್ಯಯನವನ್ನು ಮಾಡ್ತಾರೆ, ಈ ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದಾ ಹೇಗೆ ಅಂತ? ಅರವಿಂದ್, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ತಜ್ಞರ ತಂಡವನ್ನು ರಚನೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ಆ ತಂಡದಲ್ಲಿ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಬ್ಬರು ಅಧಿಕಾರಿ ಮತ್ತು ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರು, ಅಂದರೆ ಹೃದ್ರೋಗ ಪ್ರಾಧ್ಯಾಪಕರು ಒಬ್ಬರು ಇರ್ತಾರೆ, ಮತ್ತು ವೈದ್ಯರು ಕೂಡ, ಹೃದ್ರೋಗ ವೈದ್ಯರು ಕೂಡ ಇರ್ತಾರೆ. 3 ರಿಂದ 5 ಜನರ ವೈದ್ಯರ ತಂಡ ಇರುತ್ತೆ. ಈ ತಂಡವನ್ನು ಹಾಸನಕ್ಕೆ ಕಳಿಸಿ ಅಲ್ಲಿ ಡೆತ್ ಆದಂಥವರ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಂದ ಒಂದಷ್ಟು ಮೆಡಿಕಲ್ ರಿಪೋರ್ಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಬೇರೆ ರೀತಿಯ ಅಂತ ಏನಾದರೂ ಕಾಯಿಲೆಗಳಿದ್ವಾ, ಬೇರೆ ರೀತಿಯಲ್ಲ ಕಾಯಿಲೆಗಳಿಂದ ಬಳಲ್ತಾ ಇದ್ರಾ, ಅಥವಾ ಏನೂ ಕಾಯಿಲೆ ಇಲ್ಲದೆ ಇದ್ರೂ ಕೂಡ ಅವರಿಗೆ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಏನು ಕಾರಣ ಇರಬಹುದು, ಅವರ ಜೀವನ ಶೈಲಿ ಹೇಗಿತ್ತು, ಮತ್ತು ಯಾವ ರೀತಿಯಾದಂಥ ಚಟುವಟಿಕೆಗಳಿಗೆ ಏನಾದರೂ ಹೊಂದ್ಕೊಂಡಿದ್ರಾ, ಬೇರೆ ರೀತಿಯಾದಂಥ ಧೂಮಪಾನ, ಮದ್ಯಪಾನ ಜೊತೆಗೆ ಈ ಥರ ಮಾದಕ ವಸ್ತುಗಳ ಸೇವನೆ ಆ ಥರದಲ್ಲಾದರೂ ತೊಡಗಿದ್ರ ಅಂಥದ್ರ ಬಗ್ಗೆ ಕೇಸ್ ಸ್ಟಡೀಸನ್ನು ಮಾಡ್ತಾರೆ. ಆ ಕೇಸ್ ಸ್ಟಡೀಸನ್ನು ಮಾಡಿ ಸೂಕ್ತ ಕಾರಣ ಏನು, ಜೊತೆಗೆ ಕೋವಿಡ್ ಅಲ್ಲ ಅಂತ ಕೂಡ ಈಗ ಒಟ್ಟಾರೆಗೊಂಡು ಟೀಮ್ ರೆಡಿ ಮಾಡ್ಕೊಂಡಿದ್ದಾರಂತೆ ಯಾರ್ಯಾರು ಇರಬೇಕು ಈ ಸಮಿತಿಯಲ್ಲಿ ಅಂತ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಹಾಸನಕ್ಕೆ ತೆರಳಿ ಅಲ್ಲಿನ ಜಿಲ್ಲಾಸ್ಪತ್ರೆಯಿಂದ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಬಂದರು, ಯಾವ ರೀತಿ ಅವರಿಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಿತ್ತು, ಇದನ್ನೆಲ್ಲ ನೋಡಿ ಅಧ್ಯಯನ ಮಾಡಿ, ಬೇಕಾದರೆ ಅವರು ಈವನ್ ಆ ರಿಪೋರ್ಟನ್ನು ICMRಗೆ ಕಳಿಸಿ ICMRಯಿಂದನೂ ಕೂಡ ಕೆಲವೊಂದು ಸಜೆಷನ್ಸನ್ನು ಪಡ್ಕೋಬೋದು ಇವರು.